ಸಂಬಂಧಪಟ್ಟಂತೆ ಒಬಿಸಿ ಸಮುದಾಯಗಳನ್ನ ಮೇಲೆತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನು ಕೂಡ ಕೈಗೊಳ್ಳಲಾಯಿತು. ಅದರಂತೆ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿದಂಥ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಜಾತಿವಾರು ಜನಗಣತಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಕೈಗೊಳ್ಳಿ ಎನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಆ ಒಂದು ಜಾತಿವಾರು ಜನಗಣತಿ ಮಂಡನೆಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಗೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅದರಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿರ್ತಕ್ಕಂಥದ್ದು. ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೀತದೆ. ಪ್ರಮುಖ ಸಚಿವರು ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಸೂಚನೆಯನ್ನು ಬಂದಿರತಕ್ಕಂಥದ್ದು. ಬನ್ನಿ, ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಜಸ್ಟಿಸ್ ಕಾಂತರಾಜ್ ಅವರೇ ಇದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ, ಮಾತನಾಡಿಸ್ತೀನಿ. ಸೆನ್ಸಸ್ ಕೂಡ ಅದೇ ತರ ಮಾಡಬೇಕು, ಸಮೀಕ್ಷೆಗಳು ಅದೇ ತರ ಮಾಡಬೇಕು, ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ನೋಡಿಕೊಂಡು ಸರಿಪಡಿಸೋದಕ್ಕೆ ಎಂಬ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಂತಹ ಸಮೀಕ್ಷೆ ಮತ್ತು ಜನಗಣತಿಗಳು ಬಹಳ ಅವಶ್ಯ. ನಿಮ್ಮ ಈ ನೀವು ಕೊಟ್ಟಿರ್ತಕ್ಕಂಥ ವರದಿಗೆ ಇವತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸ್ತಾ ಇದೆ ಸರ್. ಫಸ್ಟ್ ರಿಯಾಕ್ಷನ್? ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಅದು ಬಹಳ ಅತ್ಯವಶ್ಯಕ ಇತ್ತು. ಅದು ಮಾಡಿದ ಉದ್ದೇಶ ಈಡೇರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನನಗೆ ತುಂಬಾ ಸಂತೋಷ ಕೂಡ ಆಗಿದೆ. ಸರ್, ನೀವು ಕೊಟ್ಟಿರ್ತಕ್ಕಂಥ ಒಂದು ವರದಿ ಅವೈಜ್ಞಾನಿಕ, 10 ವರ್ಷಗಳಾಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮೇಲ್ವರ್ಗಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇಲ್ಲ, ಅದು ವಿರೋಧ ಮಾಡೋದು ಅಥವಾ ಅವ್ರ ಅಭಿಪ್ರಾಯಗಳು ಹೇಳ್ತಕ್ಕಂಥದ್ದು ಏನು ತಪ್ಪಲ್ಲ. ಅವ್ರಿಗೇನು ಅನಿಸಿದೆಯೋ ಅದನ್ನು ಹೇಳ್ತಾರೆ. ಅವ್ರದ್ದೇ ಆದ ಕಾರಣಗಳು ಇರ್ತಾವೆ. ಅದು ಯಾವ್ದಕ್ಕೆ ಹೇಳ್ತಾರಂತ ನಮಗೆ ಗೊತ್ತಿಲ್ಲ. ನನಗೆ ಕೇಳಿರೋದು ಅವ್ರು ವಿರೋಧ ಮಾಡ್ತಕ್ಕಂಥದ್ದು ಇದು ಅವೈಜ್ಞಾನಿಕ ಅಂತಕ್ಕಂಥ ದೃಷ್ಟಿಯಿಂದ ನಾನು ಪತ್ರಿಕೆಗಳೆಲ್ಲ ನೋಡಿದ್ದೇನೆ. ಇದು ಅವೈಜ್ಞಾನಿಕ ಅಂತ ಹೇಳಲಿಕ್ಕಾಗೋದಿಲ್ಲ. ವೈಜ್ಞಾನಿಕವಾಗಿರಲಿಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಇವಾಗ ನಾನು ಇಷ್ಟೇ ಹೇಳ್ತೇನೆ. ಹಿಂದೆ ಇದೇ ಥರ ಕೇಂದ್ರ ಸರ್ಕಾರದಲ್ಲೂ ರಾಜ್ಯ ಸರ್ಕಾರದಲ್ಲೂ ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏನು, ಆ ವರದಿಗಳನ್ನು ಸರ್ಕಾರಗಳು ಆಗಿನ ಸರ್ಕಾರಗಳು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಾಗಿದ್ದಾವೆ. ಸೊ ಆದ್ರಿಂದ ಅದನ್ನು ಕೂಡ ಗಮನಿಸಿ ಅದಕ್ಕೆ ಇನ್ನೂ ಏನು ಇತ್ತೀಚಿನ ದಿನಗಳ ಇನ್ನೂ ಹೆಚ್ಚಿನ ಮಾಹಿತಿ ಏನು ಬೇಕೋ ಅದನ್ನು ಪಡ್ಕೊಂಡು ಇರ್ತಕ್ಕಂಥ ಎಲ್ಲ ಒಂದು ಕ್ರಮಗಳನ್ನು ವಹಿಸಿ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಉಪಪಂಗಡಗಳನ್ನ ಗಣನೆಗೆ ತೆಗೆದುಕೊಂಡಿಲ್ಲ, ಮತ್ತೊಂದು ಕಡೆಯಾಗಿ ಅದು ಅವೈಜ್ಞಾನಿಕವಾಗಿದೆ, ಕೆಲವೊಂದು ಸಮುದಾಯಗಳನ್ನ ಕೈ ಬಿಟ್ಟಿದ್ದಾರೆ, ಎಲ್ಲೋ ಕೂತ್ಕೊಂಡು ವರದಿಯನ್ನು ತಯಾರಿಸಿದ್ದಾರೆ, ಇಂಥದ್ದೊಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್. ಇಲ್ಲ ನೋಡಿ, ಅದೆಲ್ಲೋ ಕೂತ್ಕೊಂಡು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದೆಲ್ಲ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಹುರುಳಿಲ್ಲ, ಸುಳ್ಳದು. ಗೊತ್ತಾಯ್ತಾ? ಆಮೇಲೆ ಯಾವ ಜಾತಿಯನ್ನು ಬಿಟ್ಟಿದ್ದಾರೆ, ಇಂಥವ್ರು ಇದು ಮನೆಗೆ ಹೋಗಿಲ್ಲ ಅಂತಕ್ಕಂಥದ್ದು ಕೂಡ ಸರಿ ಇಲ್ಲ. ಯಾಕೆಂತ ಹೇಳಿದರೆ ನೋಡಿ, ನಾವು ಯಾವುದೇ ಜಾತಿ ಪಟ್ಟಿಯನ್ನು ಮಾಡಿ ನಾವು ಮಾಡಿರ್ತಕ್ಕಂಥದ್ದೇನಿದೆಯಲ್ಲ, ನಾವು ಯಾವ ಜಾತಿಯನ್ನು ಊಹೆ ಮಾಡಿ ಸೇರಿಸಿರ್ತಕ್ಕಂಥದ್ದಿಲ್ಲ, ನಮ್ಮ ಚಾಯ್ಸಲ್ಲಿಲ್ಲ. ಇರ್ತಕ್ಕಂಥ ಜಾತಿಯ ಪಟ್ಟಿಯ ಜೊತೆಗೆ ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ನಿಮ್ಮ ಜಾತಿಗಳು ಈಗ ಇರ್ತಕ್ಕಂಥ ಜಾತಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಲ್ಲ ಅಂತ ಹೇಳಿದ್ರೆ ನೀವು ಬಂದು ಆಯೋಗಕ್ಕೆ ಕೊಡಿ, ನಾವು ಅದನ್ನು ಜಾತಿ ಪಟ್ಟಿಯಲ್ಲಿ ಸೇರಿಕೊಂಡು ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ನಮಗೆ ಹೆಂಗೆ ಗೊತ್ತಾಗುತ್ತೆ ಯಾರ ಜಾತಿ ಎಲ್ಲಿದೆ ಅಂತ ಹೇಳ್ಬಿಟ್ಟು? ಅವ್ರು ಬಂದು ಕೊಟ್ಟ ಮೇಲೆ ಗೊತ್ತಾಗೋದು. ಅವ್ರಿಗೆಲ್ಲ ಅವಕಾಶ ಕೊಟ್ಟು ಅವರಿಂದ ಮನವಿಗಳು ತಗೊಂಡು, ನೂರಾರು ಮನವಿಗಳು ತಗೊಂಡು, ಸರ್ ನಮ್ಮ ಜಾತಿ ಇಂಥದ್ದು, ಇದನ್ನು ಕನ್ನಡದಲ್ಲೇ ಹಿಂಗೆ ಬರೀಬೇಕು, ಇಂಗ್ಲೀಷ್ನಲ್ಲೇ ಹಿಂಗೆ ಬರೀಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದನ್ನೆಲ್ಲ ತಗೊಂಡು ಅದನ್ನು ಗಮನಿಸೇ ನಾವು ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಯಾವ ಜಾತಿ ಉಪಜಾತಿಗಳನ್ನ ಕೈ ಬಿಟ್ಟಿರ್ತಕ್ಕಂಥ ಸಂದರ್ಭಗಳು ಇಲ್ಲ. ಅಲ್ಲಿ ಇನ್ನೊಂದು ನಿಮಗೊಂದು ಹೇಳ್ತೀನಿ, ನಾವು ಬರೀ ಜಾತಿ ಅಷ್ಟೇ ಕೇಳಿಲ್ಲ, ಆ ಜಾತಿಯನ್ನು ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನಂತ ಕರೀತಾರೆ, ನಿಮ್ಮ ಜಾತಿಯನ್ನು ಇಲ್ಲಿ ಒಂದು ಹೆಸರಲ್ಲಿ ಕರೆದ್ರೆ ಹಳೆ ಮೈಸೂರಲ್ಲಿ, ಹೊಸ ಮೈಸೂರಲ್ಲಿ ಏನಂತ ಕರೀತಾರೆ, ಉತ್ತರ ಕರ್ನಾಟಕದಲ್ಲಿ ಏನಂತ ಕರೀತಾರೆ, ಏನೋ ಹೀಗೆಲ್ಲ ನಾವು ಇದು ಕೇಳಿ ಮಾಡಿರ್ತಕ್ಕಂಥದ್ದು. ಆಮೇಲೆ ನೀವು ಒಂದು ಜಾತಿಯ ಹೆಸರನ್ನು ಹೇಳಿದರೆ ಅದಕ್ಕೆ ಉಪಜಾತಿ ಮತ್ತು ಅದಕ್ಕಿರ್ತಕ್ಕಂಥ ಏನು ಪರ್ಯಾಯ ಪದಗಳು ಏನಾದರೂ ಇದ್ದರೆ ಅದನ್ನು ಹೇಳಲಿಕ್ಕೂ ಕೂಡ ನಾವು ಅದು 3-4 ಕಾಲಮ್ ಮಾಡಿರ್ತಕ್ಕಂಥದ್ದಿದೆ. ವರದಿ ಜಾರಿ ಆದರೆ ಹಿಂದುಳಿದ ವರ್ಗಗಳಿಗೆ ಸಿಗುವಂಥ ಸೌಲಭ್ಯಗಳೇನು, ಮತ್ತೆ ಈ ಆಯೋಗ ಅಂದರೆ ನಿಮ್ಮ ನೇತೃತ್ವದ ಸಮಿತಿ ಈ ಒಂದು ವರದಿ ಮೂಲಕ ಏನು ಶಿಫಾರಸು ಮಾಡಿದ್ದೀರಾ ಸರ್? ಅಲ್ಲ, ಶಿಫಾರಸು ಏನು ಮಾಡಿದೆಯೋ ಅಂತಕ್ಕಂಥದ್ದು ವರದಿ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಈಗ ಆದಷ್ಟು ಕೂಡ ಅದನ್ನೇ ಹೇಳ್ತೇನೆ, ಸಾಮಾಜಿಕ ನ್ಯಾಯ ತರೋದಕ್ಕೆ ಏನು ಸಹಬಾಳ್ವೆ ಕೊಡೋದಕ್ಕೆ ಅದು ಕೂಡ ಏನೇ ನಾವು ರೆಕಮೆಂಡೇಶನ್ಸ್ ಮಾಡಿದ್ರು ಕೂಡ ಹಿಂದುಳಿದ ವರ್ಗಗಳಿಗೆ ಏನು ಏನೇನು ಸೌಲಭ್ಯಗಳು ಕೊಡಬೇಕಂತಕ್ಕಂಥದ್ದು ಅವಕಾಶ ಸಂವಿಧಾನ ಅಲ್ಲಿ ಇದೆಯೋ ಅಂಥದ್ದೆಲ್ಲ ಕೊಡೋದಕ್ಕೆ ನಮಗೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಇದು ಜಾರಿ ಆಗಿಲ್ಲ, ಯಾವ್ಯಾವ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಫಲ ಸಿಕ್ಕಿಲ್ಲೋ ಅಂಥ ಒಂದು ಏರಿಯಾಗಳ ಕ್ಷೇತ್ರಗಳ ನೋಡಿಕೊಂಡು ನಾವು ಅದನ್ನು ರೆಕಮೆಂಡೇಶನ್ ಮಾಡಿದ್ದೇವೆ. ನೀವು ಇಷ್ಟೆಲ್ಲ ಹೇಳ್ತೀರಾ, ಮತ್ತೆ ಮೇಲ್ವರ್ಗದ ಸಮುದಾಯಗಳು ಯಾಕೆ ಸರ್ ನಿಮ್ಮ ಸಮಿತಿ ವರದಿಯನ್ನು ವಿರೋಧ ಮಾಡ್ತಾ ಇರೋದು? ಅಲ್ಲ, ಅದು ಅವ್ರಿಗೆ ಗೊತ್ತು ಕಾರಣ. ನಾನು ಹೇಳ್ತೀನಲ್ಲ, ಇದು ಅವರ ಅಭಿಪ್ರಾಯ ಕೊಡ್ಬೋದು, ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದು ಸರಿ ತಪ್ಪು ಅಂತಕ್ಕಂಥದ್ದು ವರದಿಯನ್ನು ನೋಡಿದ ಮೇಲೆ ಗೊತ್ತಾಗುತ್ತಲ್ವಾ. ಸರ್ಕಾರದ ಇವತ್ತಿನ ಈ ಒಂದು ನಡೆ ನೋಡಿದ್ರೆ ತಮ್ಮ ವರದಿ ಜಾರಿ ಆಗ್ಬೋದು ಅನ್ನೋ ಒಂದು ವಿಶ್ವಾಸ ಇದೆಯಾ ಸರ್?
ಖಂಡಿತವಾಗೂ ನನಗೆ ಈಗ ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮಾಡಿಸಿರ್ತಕ್ಕಂಥ ಕಾರ್ಯಕ್ರಮ ಇದು. ಅವರು ಮೊದಲೊಂದು ಕಡೆನೂ ಸಮಾಜ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ. ಏನು ಎಲ್ಲರಿಗೂ ಸಹಬಾಳ್ವೆ ಸಿಗಬೇಕು, ಎಲ್ಲರಿಗೂ ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅಂಥವ್ರಿಗೆ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ರಿಂದ ಈಗ ಅವರೇ ಇರೋದ್ರಿಂದ ನನ್ನ ಪ್ರಕಾರ ಇದು ಅವರ ಸರ್ಕಾರ ಇದನ್ನು ಜಾರಿ ಮಾಡ್ತಾರೆ ಅಂತಕ್ಕಂಥದ್ದು ಖಚಿತವಾದ ಒಂದು ನಂಬಿಕೆ ನನಗಿದೆ. ಶೋಷಿತ ಸಮುದಾಯಗಳು ಮತ್ತು ಕೆಲವೊಂದು ಹಿಂದುಳಿದ ವರ್ಗಗಳ ಒಕ್ಕೂಟಗಳು ಕೂಡ ಒತ್ತಾಯವನ್ನು ಮಾಡಿದ್ರು ಸರ್, ವರದಿ ಜಾರಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹೌದು, ಇದು ಜಾರಿ ಮಾಡಿದರೆ ಒಳ್ಳೇದಿದು. ಆಮೇಲೆ ಇದಕ್ಕೆ ಇದು ಕೂಡ ನಾನು ಹೇಳ್ತೀನಿ ಕೇಳಿ. ಅದು ಈಗ ಯಾರೋ ರಿಯಾಕ್ಷನ್ ಮಾಡ್ತಿದ್ದು ನಾನು ಕೇಳಿದೆ, ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರ್ತಕ್ಕಂಥ ವರದಿ ಅದು ಅಂತ. ಅದೆಲ್ಲ ತಪ್ಪದು. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಆಯೋಗನ ನೇಮಕ ಮಾಡಿದಾಗ ಹೇಳಿದ್ದಿಷ್ಟೇ, ನೋಡಪ್ಪ ಇಲ್ಲೇವರೆಗೂ ಯಾರು ಈ ಅಂಥ ಫಲಾನುಭವಿಗಳು ಆಗದೇ ಉಳ್ಕೊಂಡಿದ್ದಾರೋ, ಅರ್ಹತೆ ಇದ್ದೂ ಕೂಡ ಉಳ್ಕೊಂಡಿದ್ದಾರೋ ಅಂಥನ್ನೆಲ್ಲರೂ ಒಳಗೊಂಡಂತೆ ಸೇರಿಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಎಲ್ಲ ಸಮುದಾಯಗಳು ಒಳಗೊಂಡಂತೆ ಈ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಕಾನೂನು ಕೂಡ ತಿದ್ದುಪಡಿ ಮಾಡಿಸಿರ್ತಕ್ಕಂಥದ್ದು. ಆದ್ದರಿಂದ ಸಿದ್ದರಾಮಯ್ಯನವರು ಅಷ್ಟು ಬಿಟ್ಟರೆ ಯಾವತ್ತೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ, ಅವ್ರು ಮಾಡ್ತಕ್ಕಂಥ ವ್ಯಕ್ತಿನೂ ಅಲ್ಲ ಒಂದು. ಆಮೇಲೆ ಹೇಳ್ತೀನಿ ಕೇಳಿ, ಇವತ್ತಿನವರೆಗೂ ಸಿದ್ದರಾಮಯ್ಯವರು ನಾನು ನೋಡಿದ್ದೇನೆ, ಪ್ರೆಸ್ಸಲ್ಲಿ ನೀವು ಕೇಳಿದಾಗ ಪತ್ರಿಕೆಗಳ ಕೇಳಿದ್ದೇನೆ, ನಾನು ಇವತ್ತಿನವರೆಗೂ ವರದಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಸತ್ಯ. ಸರ್, ನೀವು ಕೊಟ್ಟಿರ್ತಕ್ಕಂಥ ವರದಿಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಜಾತಿವಾರು ಜನಸಂಖ್ಯೆಯನ್ನು ಉಲ್ಲೇಖ ಮಾಡಿದ್ದೀರಾ. ಇದರಿಂದಾಗಿ ಮೇಲ್ವರ್ಗದ ಸಮುದಾಯಗಳಿಗೆ ಎಲ್ಲೊಂದು ಕಡೆಗೆ ರಾಜಕೀಯ ಪ್ರಾತಿನಿಧ್ಯ, ರಾಜಕೀಯವಾಗಿ ಹಿನ್ನಡೆ ಆಗ್ಬೋದು ಅಂಥದ್ದೊಂದು ವರದಿ ತಯಾರಾಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ನಾವು ಮಾಡಿದ್ದೇವೆ, ಅದು ಐ ಥಿಂಕ್ ನನ್ನ ಪ್ರಕಾರ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಜಾತಿವಾರು ವಿವರಗಳನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಸಮೀಕ್ಷೆನಲ್ಲಿ ಅದು ಒಂದು ಭಾಗ ಅಂಥದ್ದನ್ನು ಮಾಡಿ ಕೊಟ್ಟಿದ್ದೇವೆ. ಇವತ್ತು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟಿದೆ ಅಂತಕ್ಕಂಥದ್ದು ಅದರಿಂದ ಬರ್ತಕ್ಕಂಥದ್ದು ನಿಜ. ಆದರೆ ಅದು ಸಮೀಕ್ಷೆ ದೃಷ್ಟಿಯ ಆ ದೃಷ್ಟಿ ಅಷ್ಟೇ. ಅದು ಯಾರಿಗೆ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದೆಲ್ಲ ಸಮಾಜದಲ್ಲಿ ನೋಡಿ. ಈ ಸಮೀಕ್ಷೆಯಿಂದಿರ್ತಕ್ಕಂಥ ಬಹಳ ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಕಂಡುಹಿಡಿದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಏನು ಕಾರ್ಯಕ್ರಮಗಳು ಹಮ್ಮಿಕೋಬೇಕಂತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಇದು ಅವ್ರಿಗೆ ಅನುಕೂಲ ಆಗುತ್ತೆ ಇವ್ರಿಗೆ ಅನಾನುಕೂಲ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಸಮೀಕ್ಷೆ ಉದ್ದೇಶವೇ ಸಮಾನತೆ ತರ್ತಕ್ಕಂಥದ್ದು. ನಮಸ್ಕಾರ. ಸೊ ಇದಿಷ್ಟು ಜಸ್ಟಿಸ್ ಕಾಂತರಾಜ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.